ಕರ್ನಾಟಕದಲ್ಲಿನ ಕೆಲವು ಜಾಗಗಳು ಜಗತ್ತಿನ ಮಟ್ಟದಲ್ಲಿ ಯಾಕೆ ಗುರುತಿಸಿಕೊಂಡಿದೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಯಾಕಂದರೆ ಇವು ಸಾಮಾನ್ಯ ತಾಣಗಳಲ್ಲ, ಇವು ಯುನೆಸ್ಕೋ ವಿಶ್ವ ಪಾರಂಪರೆ ತಾಣಗಳಾಗಿರುತ್ತೆ. ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತಲೂ ಹೇಳ್ತಾರೆ. ಯುನೆಸ್ಕೋ ಇದರ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ ಎಜುಕೇಷನಲ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಇದು ವಿಶ್ವದ ಪ್ರಮುಖ ತಾಣಗಳನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಿಸುತ್ತದೆ. ಯುನೆಸ್ಕೋ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಕರ್ನಾಟಕದಲ್ಲಿನ ಈ ಪರಂಪರೆ ತಾಣಗಳು ನಮ್ಮ ಶ್ರೀಮಂತ ಇತಿಹಾಸ, ಶಿಲ್ಪಕಲೆ ಹಾಗೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತೆ. ಇದರ ಪ್ರಾಮುಖ್ಯತೆಗಳು ಏನೇನು ಗೊತ್ತಾ ನಿಮಗೆ? ಇವು ನಮ್ಮ ಪುರಾತನ ಸಂಸ್ಕೃತಿ ಪರಂಪರೆಯನ್ನು ಸಂರಕ್ಷಿಸೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಈ ತಾಣಗಳು ಹೆಚ್ಚಿನ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತೆ. ಅದ್ರ ಜೊತೆಗೆ ಇದು ನಮ್ಮ ದೇಶದ ಆರ್ಥಿಕತೆಯನ್ನು ಕೂಡ ಹೆಚ್ಚಿಸುತ್ತೆ. ಈ ತಾಣಗಳು ಜಾಗತಿಕ ಮಟ್ಟದಲ್ಲಿ ನಮಗೆ ಒಂದು ಗುರುತನ್ನು ನೀಡುತ್ತೆ, ಅಂದರೆ ಗ್ಲೋಬಲ್ ರಿಕಗ್ನಿಷನ್ ಸಿಗೋ ಥರ ಮಾಡುತ್ತೆ. ಅತಿ ಹೆಚ್ಚು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇರುವಂತಹ ದೇಶ ಯಾವುದು ಗೊತ್ತಾ? ಇದಕ್ಕೆ ಸರಿಯಾದಂಥ ಉತ್ತರ ಇಟಲಿ. ಇಟಲಿಯನ್ನು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ಚೀನಾ ದೇಶ. ಜಾಗತಿಕ ಮಟ್ಟದಲ್ಲಿ ಭಾರತ 6ನೇ ಸ್ಥಾನವನ್ನು ಪಡೆದಿದೆ. 6ನೇ ಸ್ಥಾನದಲ್ಲಿ ಒಟ್ಟು 44 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸನ್ನು ನಾವು ಭಾರತದಲ್ಲಿ ನೋಡ್ಬೋದು. 44 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇರುವ ಇಂಡಿಯಾದಲ್ಲಿ ಇತ್ತೀಚೆಗೆ ಸೇರಿಸಿರುವಂತಹ ಯಾವುದು ಜಾಗ ಅಂತ ಹೇಳಿದ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್, ಮರಾಠರ ಮಿಲಿಟರಿ ಭೂದೃಶ್ಯಗಳನ್ನು ಈ ವರ್ಷದಲ್ಲಿ ಸೇರಿಸಿದ್ದಾರೆ. ಈಗ ಕರ್ನಾಟಕದ 4 ತಾಣಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಹಂಪಿ ಭಾರತದಲ್ಲಿನ ಅತ್ಯಂತ ಪ್ರಸಿದ್ಧ ಯುನೆಸ್ಕೋ ತಾಣಗಳಲ್ಲಿ ಒಂದಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ದೊಡ್ಡ ಕಲ್ಲಿನ ಕಟ್ಟಡಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಹಾಗೆ ಅವಶೇಷಗಳನ್ನು ನಾವು ನೋಡ್ಬೋದು. ಇಲ್ಲಿ ಇರುವಂತಹ ಪ್ರಮುಖ ದೇವಾಲಯಗಳು ಯಾವ್ಯಾವುದು ಗೊತ್ತಾ? ವಿರೂಪಾಕ್ಷ ದೇವಾಲಯ, ಹಾಗೆ ಕಲ್ಲಿನ ರಥ, ಮತ್ತು ಇದು ತುಂಗಭದ್ರಾ ನದಿಯ ತೀರದಲ್ಲಿ ಇದೆ. ಎರಡನೆಯ ಜಾಗ ಪಟ್ಟದಕಲ್ಲು. ಪಟ್ಟದಕಲ್ಲು ಉತ್ತರ ಮತ್ತು ದಕ್ಷಿಣ ಭಾರತದ ದೇವಸ್ಥಾನದ ಶೈಲಿಗಳು ಇವೆರಡರ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನಗಳನ್ನು ನಾವು ಇಲ್ಲಿ ನೋಡ್ಬೋದು. ಆ ದೇವಸ್ಥಾನವನ್ನು ವೆಸರಾ ಸ್ಟೈಲ್ ಅಂತ ಹೇಳ್ತಾರೆ. ಪಟ್ಟದಕಲ್ಲಿನಲ್ಲಿ ಚಾಲುಕ್ಯರ ರಾಜರಿಗೆ ಪಟ್ಟಾಭಿಷೇಕ ನಡೀತಾ ಇತ್ತು. ಸೊ ನಾವು ಇಲ್ಲಿ ಐತಿಹಾಸಿಕ ಮಹತ್ವೆಯನ್ನು ತಿಳ್ಕೊಂಡ್ವಿ. ಮೂರನೆಯ ತಾಣ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ ಅಂತ ಹೇಳ್ತಾರೆ. ಇದು ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇದು ಆವರಿಸಿದೆ. ಒಟ್ಟು ಭಾರತದ 6 ರಾಜ್ಯಗಳಲ್ಲಿ ನಾವು ಈ ಪಶ್ಚಿಮ ಘಟ್ಟಗಳನ್ನು ನೋಡ್ಬೋದು. ಇದು ವಿಶ್ವದ ಅತ್ಯಂತ ಜೀವ ವೈವಿಧ್ಯತೆಯ ಪ್ರದೇಶಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿ ನಾವು ಅನೇಕ ಸಸ್ಯ ಮತ್ತು ಪ್ರಾಣಿ ಜಾತಿಗಳನ್ನು ನಾವು ನೋಡ್ಬೋದು. 4ನೆಯ ತಾಣ ಹಾಗೂ ಕರ್ನಾಟಕದಿಂದ ಹೊಸದಾಗಿ ಸೇರಿಸಿರುವಂಥ, ಅಂದರೆ ಇತ್ತೀಚೆಗೆ ಸೇರಿಸಿರುವಂಥ ತಾಣ ಯಾವುದು ಗೊತ್ತಾ? ಹೊಯ್ಸಳ ಕಾಲದ ದೇವಸ್ಥಾನಗಳನ್ನು ಸೇರಿಸಿದ್ದಾರೆ. ಈ ದೇವಾಲಯಗಳು ನಕ್ಷತ್ರಾಕಾರದ ವಿನ್ಯಾಸದಿಂದ ಕೂಡಿರುತ್ತೆ. ಹಾಗೆ ಸೂಕ್ಷ್ಮ ಶಿಲ್ಪಕಲೆಗೆ ಇವು ಅತ್ಯಂತ ಪ್ರಸಿದ್ಧವಾಗಿರುವಂಥ ದೇವಸ್ಥಾನಗಳು. ಇವನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ ಬೇಲೂರು, ಹಳೆಬೀಡು ಹಾಗೆ ಸೋಮನಾಥಪುರದಲ್ಲಿ ನಾವು ನೋಡ್ಬೋದು. ಈ ದೇವಸ್ಥಾನಗಳನ್ನು ಹೊಯ್ಸಳ ಶೈಲಿಯ ದೇವಸ್ಥಾನಗಳು ಅಂತ ಕರೀತಾರೆ. ಹೀಗೆ ನಮ್ಮ ಕರ್ನಾಟಕ ಜಾಗತಿಕ ಮಟ್ಟದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸಿಂದ ಗುರುತಿಸಿದೆ ಅಂತ ನಾವು ಹೇಳ್ಬೋದು. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ, ಹಾಗೆ ಇದೇ ರೀತಿ ಕಂಟೆಂಟ್ಸ್ ನಿಮಗೆ ಬೇಕು ಅಂದರೆ ಕರ್ನಾಟಕದ ಬಗ್ಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಿರುವಂತಹ ಆಸ್ಪಿರೆಂಟ್ಸ್ಗಳು ಯಾರಿದ್ದಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.